ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್. ಆಧ್ಯಾತ್ಮ ನೆಮ್ಮದಿಯ ಮಾರ್ಗ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತು, ನಾಳೆ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬದ ದಿನ ನಾವು ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು, ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗಬೇಕು ಅಂತ ಖಂಡಿತ ನಾವೆಲ್ಲ ಹಬ್ಬಕ್ಕೂ ಕೇಳ್ಕೊಂತೀವಿ. ಹಾಗಾದ್ರೆ ಈ ಹಬ್ಬದ ದಿನ ಒಂದು ಚಿಕ್ಕ ಪೂಜೆ ಮಾಡಿದ್ರೆ ಸಾಕು, ನಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಅದು ತಕ್ಕ ಮಟ್ಟಿಗೆ ಕಮ್ಮಿ ಆಗುತ್ತೆ, ಮತ್ತೆ ನಮ್ಗೆಲ್ಲ ಒಳ್ಳೇದಾಗುತ್ತೆ. ಹಾಗಿದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀವೆಲ್ಲರೂ ಮುಂಜಾನೆ ಎದ್ದು ಶುಚಿಯಾಗಿ ಈ ತರ ಒಂದು ತಾಮ್ರದ ಲೋಟ ತಗೊಳ್ಳಿ. ತಾಮ್ರ ಲೋಟ ನಿಮ್ಮಲ್ಲಿ ಇಲ್ಲ ಅಂದ್ರೆ ತಾಮ್ರದ ಯಾವ್ದೇ ಆಗಿರ್ಬೋದು, ಯಾವ ಬಟ್ಲಾದ್ರೂ ಆಗಿರ್ಬೋದು, ಏನೇ ನಿಮ್ ತಾಮ್ರದ ವಸ್ತು ಇದ್ರು ಅದ್ ತಗೊಂಡು ಅದಕ್ಕೆ ಅರ್ಧ ಭಾಗದಷ್ಟು ನೀರ್ ತುಂಬಾದ್ಮೇಲೆ ಕೆಂಪು ಅಕ್ಷತೆನ ಒಂದ್ ಸ್ವಲ್ಪ ಅದಕ್ಕೆ ಹಾಕಿ, ಮತ್ತೆ ಚಿಟಿಕೆ ಕುಂಕುಮನ ಅದಕ್ಕೆ ಹಾಕ್ಬೇಕಾಗುತ್ತೆ. ನಂತರ ಕೆಂಪು ಹೂ ಯಾವ್ದಾದ್ರೂ ಆಗಿರ್ಬೋದು, ರೋಸ್ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಯಾವ ಕೆಂಪು ಹೂ ನಿಮ್ಗೆ ಸಿಗುತ್ತೋ ಅದ್ರ ದಳನ ಇದಕ್ಕೆ ಹಾಕ್ಬಿಟ್ಟು ಆ ಸೂರ್ಯ ದೇವನ ಬೇಡ್ಕೊಬೇಕು. ದೇವ್ರೆ, ನಮ್ಗೆಲ್ಲರೂ ಒಳ್ಳೇದ್ ಮಾಡಪ್ಪ, ಇನ್ನು ನಮ್ಮ ಜೀವನದಲ್ಲಿ ಎಲ್ಲಾ ಸುಖ ಶಾಂತಿ ಎಲ್ಲ ಇರ್ಲಿ, ಕಷ್ಟಗಳು ಪರಿಹಾರ ಆಗ್ಲಿ ಅಂತ ಕೇಳ್ಕೊಂಡು 6 ಗಂಟೆ ಅಷ್ಟರಲ್ಲಿ ಆ ಸೂರ್ಯ ದೇವನ್ಗೆ ನೀವು ಈ ರೀತಿಯಾಗಿ ಹಿಂಗೆ ಅರ್ಘ್ಯ ಕೊಡ್ಬೇಕಾಗುತ್ತೆ. ಸೂರ್ಯನ ನೋಡ್ಕೊಂಡು ಅರ್ಘ್ಯ ಕೊಡ್ಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದ್ರೆ ನಿಮ್ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ರು ಅದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ, ಮತ್ತೆ ನಿಮ್ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಹಾಗಿದ್ರೆ ಎಲ್ಲರೂ ಇದನ್ನ ಮಾಡ್ತೀರಾ ಅನ್ಕೊಂಡಿದೀನಿ. ನಂತರ ಇದು ಮುಂಜಾನೆ ಮಾಡೋ ಪೂಜೆ ಆಯ್ತು. ನಂತರ ಸಂಜೆ ಏನ್ ಮಾಡ್ಬೇಕು, ಎಲ್ಲಾರು ಗೊತ್ತು, ಸಂಕ್ರಾಂತಿ ಹಬ್ಬ ಅಂದ್ರೆ ಎಳ್ಳು ಬೆಲ್ಲ ತಿಂತೀರಾ, ಕಬ್ಬು ತಿಂತೀರಾ, ಎಲ್ಲ ಎಳ್ಳು ಬೆಲ್ಲನ ಮನೆಗೆ ಹೋಗಿ ಬೀರ್ತೀರಾ, ಎಲ್ಲಾರ್ಗು ಖುಷಿಯಾಗಿರ್ಲಿ ಅಂತ. ಇದೇ ದಿನ ಏನ್ ಮಾಡ್ಬೇಕು ಅಂದ್ರೆ, ಸಂಜೆ ನಿಮ್ ಮನೆಯಲ್ಲಿ ಮಕ್ಳಿರ್ತಾರೆ, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಳಾಗಿರ್ಬೋದು, ಮೊದಲನೇ ಮಗು ಯಾರಿರ್ತಾರೋ ಅವ್ರಿಗೆ ಇದೊಂದು ಪೂಜೆ ಮಾಡಬೇಕಾಗುತ್ತೆ. ಈ ಪೂಜೆ ಮಾಡಿದ್ರೆ ಆ ಮಗು ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ವಿದ್ಯೆ, ಬುದ್ಧಿ, ಅಭಿವೃದ್ಧಿ ಎಲ್ಲ ಕೊಡ್ತಾನೆ ಆ ದೇವರು. ಅದಕ್ಕೋಸ್ಕರ ಈ ಪೂಜೆನ ಮಾಡಬೇಕು. ಏನು ಮಾಡಬೇಕು ಅಂದರೆ, ನೆನಪಿರಲಿ, ಮೊದಲನೇ ಮಗ ಆಗಿರ್ಲಿ ಮಗಳಾಗಿರ್ಲಿ ಮಾಡಬೇಕು. ಮಗಳಿದ್ರೆ, ಋತುಮತಿ ಆಗಿದ್ರೆ ಮಾಡೋದಿಲ್ಲ. ಋತುಮತಿ ಆಗೋ ಮುಂಚೆ ಇರೋ ಮಕ್ಕಳಿಗೆ ಈ ರೀತಿಯಾಗಿ ಪೂಜೆ ಮಾಡ್ಬೋದು. ಏನು ಮಾಡಬೇಕು ಅಂದರೆ, ಪೂರ್ವಾಭಿಮುಖವಾಗಿ ಅಂದರೆ ಸೂರ್ಯ ಹುಟ್ಟೋ ಕಡೆ ಮುಖ ಮಾಡಿ ಆ ಮಗುಗೆ ಒಂದು ಮಣೆ ಹಾಕಬೇಕಾಗುತ್ತೆ. ಮಣೆ ಹಾಕಿ ಆ ಮಗುನ ಕೂರಿಸಿ ಆ ಮಗು ಮುಂದೆ 5 ತಟ್ಟೆ ಇಡಬೇಕಾಗುತ್ತೆ. ಕಬ್ಬು, ದೀಪ, ಹಣ್ಣು, ಎಲೆ ಅಡಿಕೆ ಮತ್ತು ಎಳ್ಳು ಇಷ್ಟು ಇಟ್ಟು ಆ ಮಗುಗೆ ಮೊದಲು ಅರ್ಶಿನ ಕುಂಕುಮ ಇಟ್ಟು ಆ ಎಳ್ಳನ್ನ ಆ ಮಗು ತಲೆ ಮೇಲೆ 3 ಸಲ ಹಿಂಗೆ ಹಾಕಬೇಕಾಗುತ್ತೆ. 3 ಸಲ ಹಾಕಿದ ನಂತರ ಮನೆಯಲ್ಲಿ ಎಷ್ಟು ದೊಡ್ಡೋರು ಇರ್ತಾರೋ ಅವರೆಲ್ಲ ಆ ಮಗುಗೆ ಹಾಕಿ ಆಶೀರ್ವಾದ ಮಾಡ್ಬೋದು. ನಂತರ ಆ ಮಗುಗೆ ಆರತಿ ಎತ್ತಿ ಎಬ್ಬಿಸ್ಬೇಕಾಗುತ್ತೆ ಆ ಮಗುನ. ಈ ರೀತಿಯಾಗಿ ನೀವು ಮಾಡಿದ್ರೆ ಆ ಮಗುಗೆ ಆರೋಗ್ಯ, ಐಶ್ವರ್ಯ, ವಿದ್ಯೆ, ಬುದ್ಧಿ, ಜೀವನದಲ್ಲಿ ಅಭಿವೃದ್ಧಿ ಎಲ್ಲ ಥರನೂ ಆ ಮಗುಗೆ ಆಶೀರ್ವಾದ ಸಿಗುತ್ತೆ. ಹಾಗಿದ್ರೆ ನೀವು ಈ ರೀತಿ ಮಾಡ್ತೀರಾ ಅಂದ್ಕೊಂಡಿದ್ದೀವಿ. ಹೋದ ವರ್ಷ ನನ್ನ ಮಗಳಿಗೆ ಮಾಡಿದ್ವಿ, ಅದನ್ನು ನೀವು ನೋಡಿ. ಫುಲ್ ವಿಡಿಯೋ ಇಲ್ಲ, ಸ್ವಲ್ಪ ಮಾತ್ರ ಇದೆ, ಅದನ್ನ ನೋಡಿ ತುಣುಕುಗಳು ಅದೇ ಥರ ನಿಮ್ಮ ಮಗುಗೆ ಮಾಡ್ಬೋದು. ಹಾಗಾದರೆ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ. ಮುಂಜಾನೆ ಮತ್ತು ಸಂಜೆ ಮಾಡೋ ಪೂಜೆನ ಮರಿಬೇಡಿ. ನೀವು ಪೂಜೆ ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದನ್ನ ಕಾಣ್ತೀರಾ. ನಮಸ್ತೆ.